ಎಲ್ಲರಿಗೂ ನಮಸ್ಕಾರ. ವಸುನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಶ್ರೀಮತಿಯವರು ಹೇಳ್ತಾರೆ. ಇವತ್ತು ವಿಶೇಷ ಏನಂದ್ರೆ ನಮ್ಮ ಬಿಸ್ನೆಸ್ ಮಾಡ್ತಿದ್ವಿ ಅಂತೀವಲ್ಲ, ಸ್ಮಾಲ್ ಬಿಸ್ನೆಸ್, ಅದರ ಫಸ್ಟ್ ಸ್ಟೆಪ್ ಇಡ್ತಾ ಇದೀವಿ. ಅದೇ ನಮ್ಮ ಸ್ಟಾಲ್. ಅದು ನಮ್ಮ ಈಗ ಉತ್ತರಾದಿ ಮಠಕ್ಕೆ ಹೋಗಿ ಅಲ್ಲಿ ಸ್ಟಾಲ್ ಎಲ್ಲ ಜೋಡಿಸ್ಕೋಬೇಕು, ಅದನ್ನು ತೋರಿಸ್ತೀನಿ. ಮತ್ತು ನನ್ ಬಿಸ್ನೆಸ್ ಹೇಗ್ ಸ್ಟಾರ್ಟ್ ಆಯ್ತು, ಹೆಂಗೆ ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತಲ್ಲ, ಏನೋ ಒಂದು ನಮ್ಮ ಸಾಂಪ್ರದಾಯಿಕ ಅಡುಗೆ ಅಂದ್ರೆ ನಮ್ಮ ಮನೆಯವರು ಊರು ಬಂದು ಶಿವಮೊಗ್ಗ, ಅವರ ಸಾಂಪ್ರದಾಯಿಕ ತಿಂಡಿ ತಿನಿಸು ಆಮೇಲೆ ಪುಡಿಗಳು ಇರುತ್ತೆ. ಏನಂದ್ರೆ ಈಗ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರ ಫುಡ್ ಟೇಸ್ಟ್ ಆಗಿರ್ಬೋದು, ಅಥವಾ ಸ್ಮಾಲ್ ಚೇಂಜಸ್ ಇರುತ್ತೆ, ಅಥವಾ ಬಿಗ್ ಚೇಂಜಸ್ ಇರುತ್ತೆ. ಹಂಗೆ ನಮ್ ಕಡೆ ಹೆಂಗಂದ್ರೆ ತಿಳಿ ಸಾರನೆ ಬೇರೆ ಮಾಡ್ತಾರೆ, ಇವ್ರ ಕಡೆನೆ ಬೇರೆ ತರ ಮಾಡ್ತಾರೆ. ಹಂಗಾಗಿ ನಮ್ ಕಡೆ ಸ್ಟೈಲ್ ನ ಇವ್ರ ಕಡೆಗೂ ಸರಿ. ಇವಾಗ ಜನರಿಗೆ ಇದಂತರ ವಿಡಿಯೋ ಮಾಡ್ತಾ ಇದೀವಿ. ನೀನ್ ಏನೇನ್ ತಯಾರಿ ಮಾಡ್ಕೊಂಡಿದ್ದೆ ಒಂಚೂರು ತೋರ್ಸಲ್ಲ ಅವರಿಗೆ. ಬನ್ನಿ ನೋಡ್ರಲ್ಲ, ಎಷ್ಟು ಸ್ಟಾಲಿಗೆಲ್ಲ ಒಂದು ಬ್ಯಾಗು, ಇದು ಕವರ್ಸ್, ನಮ್ಮ ಪ್ರಾಡಕ್ಟ್ಸ್, ಮತ್ ನಮ್ ಬ್ಯಾನರ್ ತೋರಿಸ್ತಿದೀನಿ. ನಮ್ ಬ್ಯಾನರ್ ಅಲ್ಲಿ ಓಪನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಈಗ ಇದಿಷ್ಟು ಆಗಿದೆ ಈಗ ಪ್ಯಾಕಿಂಗ್ ಆಲ್ಮೋಸ್ಟ್. ಆದ್ರೆ ಏನ್ ಹಾಸ್ಕೋಬೇಕು ಅನ್ನೋದೇ ಸಿಗ್ತಾ ಇಲ್ಲ, ತಲೆ ಬಿಸಿ ಆಗೋಗಿದೆ. ಅದೊಂದು ಹುಡುಕ್ತೀನಿ ಈಗ. ಅಲ್ಲ, ಇವತ್ತು ಜನ ಬರ್ಲಿಲ್ಲ, ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಪರವಾಗಿಲ್ಲ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಹಲೋ ಮೇಡಮ್. ಹೋಗ್ರಿ ನೋಡ್ರಿ, ಇವಾಗ ನಮ್ ಮನೆಯವರೆಲ್ಲ ಕಾರಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ನಮ್ ಬಂಗಾರಿ ಇವಳು. ಬನ್ನಿ ನಾವು ಲೋಡ್ ಹತ್ರ ಹೋಗೋಣ. ಹಲೋ ಹಲೋ. ಇವರು ನಮ್ಮಮ್ಮ, ನೀವು ನೋಡಿದೀರಾ? ಬಿಸ್ನೆಸ್ ಸುಲಭವಾದದ್ದಲ್ಲ. ಆಹಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ಹೆಚ್ಕೋತಿರೇನು? ಎಕ್ಸ್ಪೀರಿಯನ್ಸ್ ಒಂಥರ ಮಜಾನು ಇದೆ. ನೋಡಿ, ನಮ್ಮ ಪ್ರಾಡಕ್ಟ್ ಎಲ್ಲ ಒಂದೊಂದೇ ಕಾರಲ್ಲಿ ಲೋಡ್ ಆಗ್ತಾ ಇದೆ. ನೋಡಿ, ಈಗ ಹತ್ತಿ ದೇವ್ರ ಹೆಸರು ಹೇಳ್ಕೊಂಡು ಹತ್ತಿ ಇವಾಗ ಹೊರಟ್ವಿ ನಮ್ಮ ಸ್ಟಾಲ್ ಹತ್ರ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಜೈ, ಸತ್ಯ ಪ್ರಮೋದ ತೀರ್ಥ ಗುರು ಮಹಾರಾಜ ಕಿ ಜೈ, ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ ಜೈ. ಇವಾಗ ನಾವು ಎಲ್ಲ ಲೋಡ್ ಮಾಡಿ ಎಲ್ಲ ಪದಾರ್ಥಗಳನ್ನು ಹಾಕೊಂಡು ಸ್ಟಾಲಿಗೆ ಹೊರಟಿದೀವಿ. ಇವತ್ತು ದಶಮಿ ಇರೋದ್ರಿಂದ ಜನ ಅಷ್ಟು ಬರೋದಿಲ್ಲ. ಹಾಗಾಗಿ ನೋಡೋಣ ಏನ್ ಬಿಸ್ನೆಸ್ ಆಗತ್ತೆ. ಬರ್ತಾರೋ ಬರೋಲ್ಲ ಅದು ಸೆಕೆಂಡ್ರಿ. ಹೊಸದಾನ ಒಂದು ಹೊಸದಾಗಿ ದೊಡ್ಡ ಚಾಲೆಂಜ್ ಇದು ಸ್ಟಾಲು. ಅವಳು ಜನರ ಜೊತೆ ಹೆಂಗ್ ಮಾತಾಡ್ತಾಳೆ, ನಾನಂತರ ಇರ್ತೀನಿ ಅಷ್ಟೇ, ಮಾತಾಡೋದು ವ್ಯವಹಾರ ಮಾಡೋದೆಲ್ಲ ಅವಳೆ, ನಾನ್ ಸಪೋರ್ಟಿಗೆ ಅಷ್ಟೇ. ಸೊ ನೋಡೋಣ ಅವಳದು ಜನರ ಹತ್ರ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅನ್ನೋದನ್ನ. ನೋಡಿ, ಇವಾಗ ನಮ್ ಸ್ಟಾಲ್ ಹತ್ರ ಹೋಗ್ತಾ ಇದೀವಿ. ನೋಡಿ, ಬಂದಾಯ್ತು ಆಲ್ರೆಡಿ. ಮಹಾರಾಷ್ಟ್ರ ಬ್ಯಾಂಕ್ ಲೆಫ್ಟ್ ತಗೊಂಡ್ರೆ ನಮ್ಮ ಒಂದು ಸ್ಟಾಲ್ ಬಂತು. ಅಲ್ಲಿ ನೋಡ್ರಿ, ಅಲ್ಲಿ ಹಾಕಿದೀವಲ್ಲ ಇದೆ, ಬಟ್ ನಮ್ದೊಂದ್ ಸ್ವಲ್ಪ ಮುಂದಿದೆ. ಎಸ್, ಬಂತು ನೋಡಿ. ಇವಾಗ ನಾವು ಅನ್ಲೋಡ್ ಮಾಡ್ತಾ ಇದೀವಿ ಎಲ್ಲ. ಇದು ನಮ್ಮ ಸ್ಟಾಲ್. ಇವರು ನಮ್ಮ ಪಕ್ಕದಲ್ಲಿ ಇರೋರೆಲ್ಲರೂ, ನಾವ್ ಇಲ್ಲಿ ಹಾಕೋತಿದೀವಿ. ಹಲೋ ಆಚಾರ್ಯ, ಇಲ್ಲಿ ಹಾಯ್ ಮಾಡ್ಬೋದಲ್ಲ ವಿಡಿಯೋಕ್ಕೆ? ಓ, ಎಲ್ಲ ತೋರಿಸ್ತೀನಿ. ಇದು ನಮ್ಮ ಆಚಾರ್ ಸ್ಟಾಲ್, ಅವ್ರ ಪಕ್ಕದಲ್ಲೇ ನಮ್ ಸ್ಟಾಲ್. ಎಲ್ಲರೂ ಬಂದಾಗ ಇವ್ರದ್ದು ಪರ್ಚೇಸ್ ಮಾಡಿ ನಮ್ದು ಪರ್ಚೇಸ್ ಮಾಡ್ಕೊಂಡು ಹೋಗಿ. ಎಲ್ಲ ಅನ್ಲೋಡ್ ಮಾಡಿ ನಮ್ ಕಾರ್ ಹೋಯ್ತು. ಆಷಾಢ ಏಕಾದಶಿ ಪ್ರಥಮ ಮುದ್ರಾಧಾರಣ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇವತ್ತು ಬೆಳಗ್ಗೆ. ಇವತ್ತು ನಮ್ಮ ಸ್ಟಾಲು ಕೂಡ ಇಲ್ಲೇ ಹಾಕಿದ್ದೀವಿ.
ಸ್ಟಾಲ್ ಅನ್ನ ಒಂದ್ ಬಾರಿ ತೋರಿಸ್ತೀನಿ ಬನ್ನಿ. ಇಲ್ಲಿ ವಿದ್ವಾನಿ ಯೂಟ್ಯೂಬ್ ಚಾನಲ್ ಇವ್ರು ಸಿಕ್ಕಿದ್ದಾರೆ. ನಮಸ್ಕಾರ ಗುರು. ಏನಂತೀರಾ? SV ಹೋಮ್ ಪ್ರಾಡಕ್ಟ್ಸ್. ನಾವಿವತ್ತು ಸ್ಟಾಲ್ ಅಲ್ಲಿ ಕೂತಿದೀವಿ, 2ನೇ ದಿನದ್ದು ಸ್ಟಾಲ್. ಸರಿ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ಯಾಕಂದ್ರೆ ಮೊದಲನೇ ದಿನ ಜನ ಬಂದು ಪರಿಚಯ ಇರೋರೆಲ್ಲ ಬಂದು ನಾವ್ ನಿಮ್ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬಂದಿದೀವಿ ಕಸ್ಟಮರ್ಸ್ ಅಂತ ಹೇಳಿದ್ರು, ಎಲ್ಲ ಖುಷಿಯಾಗಿ ಮಾತಾಡ್ಸಿದ್ರು, ಪರ್ಚೇಸ್ ಮಾಡಿದ್ರು. ಇವತ್ ನೋಡ್ಬೇಕು ಇವತ್ ಯಾವ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಸರಿ, ಮತ್ತೆ ಆಷಾಢ ಏಕಾದಶಿ ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್? ಹೌದು, ಅದೇ ಸ್ಟಾಲ್ ಅಲ್ಲಿ. ಸ್ಟಾಲ್ ಬೇಡ ನಂಗೆ. ಇಲ್ಲ ಇಲ್ಲ ಇಲ್ಲ, ಬಂದಿದೀವಿ, ಮುದ್ರೆ ಹಾಕಿಸ್ಕೊಂಡಿದೀವಿ, ನಾವ್ ಅಲ್ಲೆಲ್ಲ ಹೋಗಿ ನಮ್ಮ ಪೂಜೆಗೆ ಅಟೆಂಡ್ ಮಾಡಿದೀವಿ. ಎಲ್ಲಾ ಸ್ಟಾಲ್ಗಳಲ್ಲಿ ಓಡಾಡಿದೀಯಾ? ಇವತ್ತು ಬಂದ್ ಕೂತಿದ್ದೆ, ಬೆಳಗ್ಗೆ 6 ಗಂಟೆ ಆಗಿದೆ, ಎಲ್ಲೂ ಹೋಗಿಲ್ಲ, ಇಲ್ಲೂ ಬರೀ ಜೋಡಿಸ್ಕೊಳ್ಳೋದೇ ಆಗಿದೆ. ಏನ್ ಫುಲ್ ಪ್ರಾಡಕ್ಟ್ಸ್ ತುಂಬಿಟ್ಟಿದ್ಯಾ? ಹಾ, ಇವತ್ತು ಹೊಸ ಪ್ರಾಡಕ್ಟ್ ಬೇರೆ ಮಾಡಿದೀವಲ್ಲ, ಚಾತುರ್ಮಾಸದ ಪುಡಿ, ಹಂಗಾಗಿ ಇವತ್ತೆಲ್ಲ ತುಂಬಿದೆ. ಇದ್ರ ಸ್ಟೋರಿ ಹೇಳಿ, ಚಾತುರ್ಮಾಸದ ಪುಡಿ ಸ್ಟೋರಿ. ಎಷ್ಟೊತ್ತಿಗಾಯ್ತು ಏನಾಯ್ತು ಅಂತ? ಎಷ್ಟೊತ್ತಿಗಾಯ್ತು ಏನಾಯ್ತು ಅಂತ? ಅದ ರಾತ್ರಿ 11 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ಮಾಡಿದ್ದಾರೆ ನಮ್ಮಲ್ಲಿ ಅವರು, ನಮ್ಮಮ್ಮ ಎಲ್ಲ ಸೇರ್ಕೊಂಡು. ನಮಗೇನ್ ಥ್ಯಾಂಕ್ಸ್ ಗಿಂಗ್ಸ್ ಇಲ್ವಾ? ಥ್ಯಾಂಕ್ಸ್ ಅದೇ ಪರ್ಚೇಸ್ ಮಾಡಿ ಅಮೌಂಟ್ ಕೊಡಿಸ್ತೀನಲ್ಲ, ಥ್ಯಾಂಕ್ಸ್ ಅದೇ. ಸರಿ, ಫುಲ್ ತಿರುಗಿಸ್ತಾ ಇದ್ದೀನಿ ಫೋನ್. ಹೆಂಗಿದೆಯಪ್ಪ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಮುದ್ರೆ ಹಾಕ್ಸ್ಕೋತಿಯ? ಮುದ್ರಾ ನೋಡೋಣ, ಹಾಕ್ಸ್ಕೊಂಡಿದ್ದೆ ಮೊನ್ನೆ ಮೈಸೂರಲ್ಲಿ. ಹ್ಮ್, ಮತ್ತೆ ಎಲ್ರು ಏನೋ ಹೇಳ್ತಾ ಇದಾರಲ್ಲ, ಒಂದೇ ವರ್ಷ ಒಂದೇ ಮುದ್ರೆ. ಎಲ್ರು ಹೇಳೋದಲ್ಲ, ಆಚಾರ ಪರಂಪರೆಯಲ್ಲಿ ಬಂದಿರೋದು. ಅದೇ ಗುರುಗಳು. ಅದಕ್ಕೆ ನಾನು ಜೈತೀರ್ಥರ ಆರಾಧನೆಗೆ ಹಾಕಿಸ್ಕೋತೀನಿ, ಯಾಕಂದ್ರೆ ಜನವರಿಯಲ್ಲಿ ಹಾಕಿಸ್ಕೊಂಡಿದೀನಿ. ಸ್ವಾಮಿಗಳಿಗೆ ಜೈತೀರ್ಥರ ಆರಾಧನೆಗೆ ಹಾಕಿಸ್ಕೊಳ್ಳೋಣ ಅಂತ. ಆಯ್ತಾ, ಸುಮ್ನೆ ಸ್ವಾಮಿಗಳಿಗೆ ತೊಂದರೆ ಕೊಡೋದು ಬೇಡ. ಮತ್ತೆ ವರ್ಷಕ್ಕೊಂದೇ ಮುದ್ರೆ, ಟ್ಯಾಟೂ ಅಲ್ಲ ಅದು. ಒಳ್ಳೆ ಶಂಕು ಚಕ್ರ ಕಾಣಂಗ ಹಾಕೊಳ್ಳೋ ತರ. ಹಂಗಾಗಿ ಇಲ್ಲಿ ನಮ್ಮ ಅನುಪಮ್ ಕೊರತಿ ಅವ್ರು ಇದಾರೆ, ಇಲ್ಲಿ ಅವ್ರದ್ದು ಸ್ಟಾಲು. ಹೋಗಿ ಮತ್ತೆ ಸಿಗುವ, ಆಯ್ತಾ? ನೋಡಿ ಎಲ್ಲಾ ಸ್ಟಾಲ್, ದರ್ಬೆ, ಚಾಪೆ, ಮಂಟಪಗಳು. ಒಂಥರ ನಾವು ಚಿಕ್ಕವರಿದ್ದಾಗ ಎಲ್ಲ ಅಪ್ಪ ಅಮ್ಮ ಬರೋರು ಆಷಾಢ ಏಕಾದಶಿಗೆ, ಒಳ್ಳೆ ನೆನಪು. ಆಯ್ತಾ? ಯಾವ ರೀತಿ ನೆನಪು ಅಂದ್ರೆ, ಏನಾದ್ರು ಕೊಡಿಸ್ತಾರ ಅಪ್ಪ, ಪಂಚ ಕೊಡಿಸ್ತಾರ, ಚಕ್ಲಿ ಕೊಡಿಸ್ತಾರ, ಉಂಡಿ ಕೊಡಿಸ್ತಾರ. ಕಾಯ್ತಾ ಇದ್ವಿ ಗೇಟ್ ಹತ್ರ ಆಷಾಢ ಏಕಾದಶಿಗೆ ಅಪ್ಪ ಅಮ್ಮ ಬರ್ತಾರಂತ. ಇದು ನಮ್ ವಿದ್ಯಾಪೀಠ, ಇದು ಬಿಲ್ಡಿಂಗ್, ಅಲ್ಲಿ ಹತ್ರದಿಂದ ತೋರಿಸ್ತೀನಿ. ಫುಲ್ ಸ್ಟಾಲ್. ಅಲ್ಲ, ವಿದ್ಯಾಪೀಠದಲ್ಲಿ ಇದ್ದಾಗ ಅಪ್ಪ ಅಮ್ಮ ಆಷಾಢ ಏಕಾದಶಿ ಬರ್ತಾರಂದ್ರೆ ಏನ್ ಫೀಲಿಂಗ್ ಇರ್ತಿತ್ತು? ಕಾಯ್ಕೊಂಡ್ ಕೊಡ್ತಾ ಇದ್ವಿ. ಕಾಯ್ಕೊಂಡ್ ಕೊಡೋದೇನು, ಗೇಟ್ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ವಿ, ಅಪ್ಪ ಅಮ್ಮ ಯಾವಾಗ ಬರ್ತಾರೆ, ಯಾವಾಗ ಏನ್ ಕೊಡಿಸ್ತಾರೆ ಅನ್ನೋದು. ಮುದ್ರೆ ಬಗ್ಗೆ ವಿಚಾರ ಇರ್ಲಿಲ್ಲ, ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅಂತ. ಅದು ಫೀಲ್ ಮತ್ತೆ ಇವಾಗ ಏನ್ ಕೊಟ್ರು ಸಿಗಲ್ಲ. ಇದೇ ನಾವು ಕಲ್ತಿದ್ದು ಗುರುಕುಲ, ಜೈತೀರ್ಥ ವಿದ್ಯಾಪೀಠ. ಮುದ್ರಾಧಾರಣ ಮಾಡುವಂತಹ ಸ್ಥಳ. ಸ್ವಾಮಿಗಳು ಮುದ್ರಾಧಾರಣೆಯನ್ನು ಮಾಡ್ತಾ ಇದ್ದಾರೆ. ಜನಸಾಗರ. ರಾತ್ರಿ ಆಲ್ರೆಡಿ 10 ಗಂಟೆ ಆದರೂ ಇನ್ನೂ ಜನ ಇದ್ದಾರೆ ಇಲ್ಲಿ. ಎಲ್ಲೊಂಟಿ ಅಮ್ಮ, ಎಲ್ಲೊಂಟಿ? ಮಾನು ಬಾಯ್ಲಿ, ಮಾನ್ವಿತಾ ಇಲ್ಲಿ ಬಾಯ್, ಇಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ. ಇಲ್ಲ, ಹಾಯ್ ಮಾಡಿ ಎಲ್ಲರೂ. ಹಾಯ್, ರಾಮ್ ರಾಮ್, ರಾಮ್ ರಾಮ್ ಮಾಡು, ರಾಮ್ ರಾಮ್, ರಾಮ್ ರಾಮ್. ನಮಸ್ಕಾರ ಮಾಡು, ಇಲ್ಲಿ ಇಲ್ಲಿ ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ಬಾ ಇಲ್ಲಿ ಇಲ್ಲಿ. ಧನ್ಯವಾದ. ಒಂದು 2 ಡೇಸ್ ಸ್ಟಾಲಿಗೆ, 2 ಡೇಸ್ ಸ್ಟಾಲಿಂದು ಲಾಗ್ ಇವತ್ತಿಗೆ
ಕಂಪ್ಲೀಟ್ ಆಯ್ತು, ಮುಗೀತು. ಮುಗೀತು 3 days. ಇವತ್ತೇ ಕಂಪ್ಲೀಟ್ ಮಾಡಿದೀವಿ. ಅಷ್ಟು ಕಂಟೆಂಟ್ ಇಲ್ಲ ಆದ್ರೂ ನೋಡಿ, ಈ ನೆಕ್ಸ್ಟ್ ಕಂಟೆಂಟ್ ಸ್ವಲ್ಪ ಸರ್ಪ್ರೈಸ್ ಆಗಿ ದೊಡ್ಡದಾಗಿ ಕೊಡ್ತೀವಿ, ತಗೊಳ್ಳಿ. ಬಾಯ್, ನಮಸ್ಕಾರ.